ನಮಸ್ಕಾರ. ಮಹಾತ್ಮ ಗಾಂಧಿಯವರು ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನ ಸುಂದರವಾದ ಪದಪುಂಜದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಚಿನ್ನಾಭರಣಗಳನ್ನು ಧರಿಸಿಕೊಂಡಂತಹ ಹೆಣ್ಣು ಮಗಳೊಬ್ಬಳು ನಡುರಾತ್ರಿಯಲ್ಲಿ ಒಬ್ಬಳೇ ನಿರ್ಭಯವಾಗಿ ರಸ್ತೆಗಳಲ್ಲಿ ಯಾವತ್ತು ಓಡಾಡಬಹುದೋ ಆವತ್ತು ಭಾರತ ನಿಜಕ್ಕೂ ಸ್ವತಂತ್ರ ಅಂತ ಹೇಳಿದ್ದಾರೆ. ಸುಂದರವಾದ ಪದಪುಂಜ ಅಂತ ಯಾಕಂದೆ ಅಂತಂದರೆ, ನಾವು ಇವತ್ತು ಆಲೋಚಿಸೋ ಸಾಮಾಜಿಕ, ಆರ್ಥಿಕ, ನೈತಿಕ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯಗಳೆಲ್ಲವೂ ಈ ಒಂದು ಚಿಕ್ಕ ವಾಕ್ಯದಲ್ಲಿ ಅಡಕವಾಗಿವೆ. ಇದನ್ನು ನಾವು ಬಿಡಿಸಿ ನೋಡಿಕೊಂಡ್ರೆ ನಮಗೆ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಎಷ್ಟು ಸರಕು ಬೇಕೋ ಅಷ್ಟು ದಕ್ಕತ್ತೆ. ನೀವೇ ಒಡೆದು ನೋಡಿ, ಚಿನ್ನಾಭರಣಗಳನ್ನು ಧರಿಸಿಕೊಂಡಂತಹ ಅಂತ ಅಂದರೆ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವಂತಹ ಅನ್ನುವಂತಹ ಅರ್ಥ ಬರಬೇಕು. ಆರ್ಥಿಕ ಅಸಮಾನತೆ ಎಲ್ಲಿರುತ್ತೋ ಅಲ್ಲಿ ಮಹಾತ್ಮ ಗಾಂಧಿ ಹೇಳಿಕೊಂಡಂತಹ ಈ ಹೆಣ್ಣು ಮಗಳಿಗೆ ಚಿನ್ನಾಭರಣಗಳು ಲಭ್ಯವಿಲ್ಲ ಅಂತ ಅರ್ಥ. ಯಾಕೆ ಅಂತ ಅಂದರೆ, ಮಹಾತ್ಮ ಗಾಂಧಿ ಯಾವತ್ತು ನಿಂತಿದ್ದು ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್ ಏನಿದೆ ಅದರ ಪರವಾಗಿ. ಸೊ ಆ ವ್ಯಾಖ್ಯೆಯಲ್ಲಿ ಚಿನ್ನಾಭರಣಗಳನ್ನು ಧರಿಸಿರುವಂತಹ, ಇಲ್ಲಿ ಚಿನ್ನಾಭರಣ ಅಂತಂದರೆ ಲಿಟ್ರಲ್ ಆಗಿ ತಗೊಳ್ಬಾರ್ದು, ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರೋ ಇವತ್ತಿನ ಕಾಲಕ್ಕೆ ಒಪ್ಪುವಂತಹ ಎಂಥದ್ದೋ ಆಭರಣವನ್ನು ದಿರಿಸನ್ನೋ ಮತ್ತೊಂದನ್ನು ಧರಿಸಿರುವಂತಹ ಹೆಣ್ಮಗಳು ಅಂತ ನಾವು ಯೋಚಿಸ್ಕೊಳ್ಳೋದಾದರೆ, ಆರ್ಥಿಕ ಸುಸ್ಥಿತಿಗೆ ಭಾರತ ಇವತ್ತು ಬಂದಿದೆಯಾ? ಡಿಸ್ಪ್ಯಾರಿಟಿ ಕಡಿಮೆ ಆಗಿದೆಯಾ? ಭಾರತದ ಒಟ್ಟು 40% ಆಸ್ತಿ ಇವತ್ತು 1%ಕ್ಕಿಂತ ಕಡಿಮೆ ಜನರ ಬಳಿಯಲ್ಲಿ ಇದೆಯಂತೆ. ಸೊ ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್ ಬಳಿ ಚಿನ್ನಾಭರಣಗಳು ಇರೋದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದಂತಹ ಚಿತ್ರಣ ಅಂತ ಅನ್ನೋದನ್ನು ನೀವೇ ಊಹಿಸಿಕೊಳ್ಬೋದು. ಚಿನ್ನಾಭರಣಗಳನ್ನು ಧರಿಸಿರುವಂತಹ ಹೆಣ್ಣು ಮಗಳು ಅಂತ ಅವರು ಹೇಳಿದ್ದಾರೆ. ಅಂದರೆ ಪುರುಷ ಮತ್ತು ಸ್ತ್ರೀ ಸಮಾನತೆಯ ದೃಷ್ಟಿ ನಾವಿಲ್ಲಿ ನೋಡಬೇಕಾಗಿದೆ. ಪುರುಷ ಮತ್ತು ಸ್ತ್ರೀ ಸಮಾನತೆಯ ವಿಷಯದಲ್ಲೂ ಅಷ್ಟೇ, ಈ ಹೊತ್ತಿಗೂ ಭಾರತದಲ್ಲಿ ಉದ್ಯೋಗದ ದೃಷ್ಟಿಯಿಂದ ಆಗಲಿ, ಶಿಕ್ಷಣದ ದೃಷ್ಟಿಯಿಂದ ಆಗಲಿ ಮೇಲ್ಸ್ತರಕ್ಕೆ ಬರುವಂಥವರ ಸಂಖ್ಯೆಯನ್ನು ನೀವು ನೋಡಿದ್ರೆ, ಅಂದರೆ ಗ್ಲಾಸ್ ಸೀಲಿಂಗ್ ಅಂತ ಏನು ಕರಿತೀವಿ, ಅದನ್ನು ಭೇದಿಸಿ ಮೇಲಕ್ಕೆ ಬರುವಂಥವ್ರ ಸಂಖ್ಯೆಯನ್ನು ನೋಡಿದ್ರೆ ಪುರುಷರು ವರ್ಸಸ್ ಮಹಿಳೆಯರು ಪ್ಯಾರೆಟೋ ಪ್ರಿನ್ಸಿಪಲ್ ಪ್ರಕಾರ ಇರ್ತಾರೆ. ಪ್ಯಾರೆಟೋ ಪ್ರಿನ್ಸಿಪಲ್ ಅಂತಂದರೆ 80-20 ರೂಲ್. 80 ಮೆನ್ ಅಂತ ಇದ್ದರೆ ವಿಮೆನ್ 20 ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಸಾಧ್ಯತೆ ಇದೆ. ಇನಿಷಿಯಲ್ ಸ್ತರಗಳಲ್ಲಿ ಶಿಕ್ಷಣದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಬಹುಶಃ ಪ್ರವೇಶ ಪಡೆಯೋರ ಸಂಖ್ಯೆಯಲ್ಲಿ ಸಮಾನತೆ ಒಂದು ಮಟ್ಟಿಗೆ ಸಾಧಿಸಿ ಆಗಿದೆ. ಬಹುಶಃ ನಾವು ಯಾವಾಗಲೂ ನೋಡ್ತಿರ್ತೀವಿ, ಹೆಣ್ಮಕ್ಳಿಗೆ ಯಾವಾಗಲೂ ರ್ಯಾಂಕ್ ಜಾಸ್ತಿ ಬರ್ತಿರುತ್ತೆ, ಹೆಣ್ಮಕ್ಳೇ ಬುದ್ಧಿವಂತರು, ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನುವಂಥ ಮಾತುಗಳು ಎಂಟ್ರಿ ಲೆವೆಲ್ಗಳಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ, ಶಿಕ್ಷಣದಲ್ಲಾಗಲಿ ಉದ್ಯೋಗದಲ್ಲಾಗಲಿ. ಆದರೆ ಫಾರ್ ವೇರಿಯಸ್ ರೀಸನ್ಸ್, ಬಟ್ ಪ್ರೈಮರಿಲಿ ಫಿಸಿಕಲ್ ರೀಸನ್ಸ್ ಆರ್ ರೀಸನ್ಸ್ ಬಿಕಾಸ್ ಆಫ್ ವಿಚ್ ವುಮನ್ ಈಸ್ ರೆಲಿಗೇಟೆಡ್ ಟು ಹೋಮ್ ಅಲೋನ್, ಇವತ್ತಿನ ದಿವಸ ಕೂಡ ಅದೇ ಅಸಮಾನತೆ ಇದ್ದೇ ಇದೆ. ಅದನ್ನು ನೀಗಿಸೋವಂಥ ಫ್ಯಾಕ್ಟ್ರಿಗಳು ಬರ್ತಾ ಇವೆ ಅಂತ ಅನ್ನೋದು ಒಂದು ಸಂತೋಷದಾಯಕ ವಿಷಯ. ಹೆಂಗಸರು ಇವತ್ತು ಮನೆಯಲ್ಲೇ ಕೂತು ಮಾಡಬಹುದಾದಂಥ ಕೆಲಸಗಳು ಬರ್ತಾ ಇರೋದು, ಮೊಬೈಲ್ನಿಂದಾಗಿ ಅವರು ಹೆಚ್ಚು ಸಬಲರಾಗಿ ಬೇರೆ ಬೇರೆ ತರಹದ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು, ಅವೆಲ್ಲ ಒಳ್ಳೆಯದೇ. ಆದ್ರೂ ಸಮಾನತೆಯ ದೃಷ್ಟಿಯಿಂದ ನಾವಿವತ್ತು ಸಾಧಿಸಿರೋದು ಬಹಳ ಕಡಿಮೆ ಅಂತ ಹೇಳಬೇಕಾಗುತ್ತೆ. ಚಿನ್ನಾಭರಣಗಳನ್ನು ಧರಿಸಿರುವಂತಹ ಹೆಣ್ಣು ಮಗಳು ನಡುರಾತ್ರಿ ಭಾರತದ ರಸ್ತೆಯಲ್ಲಿ ಒಬ್ಬಳೇ ಓಡಾಡಬೇಕಾದ್ರೆ ಅಂತ ಅಂದಾಗ ಇಲ್ಲಿ ನೈತಿಕ ಪ್ರಜ್ಞೆ ನಮ್ಮ ದೇಶದ್ದು ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ, ಎಷ್ಟರ ಮಟ್ಟಿಗೆ
ಹೆಣ್ಣು ಮಕ್ಕಳಲ್ಲಿ ಸುರಕ್ಷತಾ ಭಾವ ಈ ದಿವಸ ಇದೆ ಅಂತ ಅನ್ನೋದ್ರ ಬಗ್ಗೆನೂ ನಾವು ವಿ ನೀಡ್ ಟು ರಿವ್ಯೂ. ಎಲ್ಲಿ ಯಾವುದೇ ಗಲಾಟೆ ಆಗಲಿ, ಎಲ್ಲಿ ಯಾವುದೇ ಗಲಭೆ ಆಗಲಿ, ಎಲ್ಲಿ ಯಾವುದೇ ಘರ್ಷಣೆ ಆಗಲಿ, ಅದಕ್ಕೆ ತುತ್ತಾಗೋರು ಮೊದಲು ಹೆಣ್ಣುಮಕ್ಕಳು ಅಂತ ಅನ್ನೋದು ಈಚಿನ ಮಣಿಪುರದ ಎಕ್ಸಾಂಪಲ್ನಲ್ಲಾಗಲಿ ಅಥವಾ ಹಲವಾರು ಬೇರೆ ಬೇರೆ ಎಕ್ಸಾಂಪಲ್ಗಳಲ್ಲಿ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಏನು ನಡ್ಕೊಂಡು ಬಂದಿತ್ತೋ, ಯುದ್ಧ ಗೆದ್ದವರು ಯುದ್ಧ ಸೋತವರು ಇಬ್ಬರೂ ಹೆಣ್ಮಕ್ಳನ್ನೇ ಶೋಷಿಸ್ತಾ ಇದ್ರಲ್ಲ, ಆ ರೀತಿಯಾಗಿಯೇ ಇವತ್ತಿನ ದಿವಸವೂ ಆ ಮಟ್ಟದಲ್ಲಿಲ್ಲದೆ ಇರಬಹುದು, ಆದರೆ ಸ್ವಲ್ಪ ಮಟ್ಟಿಗಾದರೂ ಅದಕ್ಕೆ ಬಲಿಪಶುವಾಗೋದು ಹೆಣ್ಣು ಮಕ್ಕಳೇ ಅಂತ ಅನ್ನೋದು ನಮಗೆ ಈ ಹೊತ್ತಿಗೂ ಕಾಣಿಸ್ತಾ ಇದೆ. ಮತ್ತು ಸೇಫ್ಟಿ ದೃಷ್ಟಿಯಿಂದ ಕೆಲವು ನಗರಗಳು ಎಕ್ಸೆಪ್ಷನ್ ಅಂತ ಕರಿಬಹುದು. ಯಾಕೆ ಅಂತಂದರೆ ಎಲ್ಲಿ ಜನ ಹೆಚ್ಚಿರ್ತಾರೋ ಅಲ್ಲಿ ಹೆಣ್ಣಿಗೆ ಸುರಕ್ಷತಾ ಭಾವ ಹೆಚ್ಚಿರುತ್ತೆ, ಅಲ್ಲಿ ಆ ಗುಂಪೇನೆ ಒಂದು ರೀತಿಯ ಪರೋಕ್ಷವಾದ ಇನ್ಸುಲೇಷನನ್ನು ಪ್ರೊವೈಡ್ ಮಾಡುತ್ತೆ ಅನ್ನೋದು ಬಿಟ್ಟರೆ, ಒಬ್ಬಂಟಿಯಾದ ಹೆಣ್ಣು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಚಿನ್ನಾಭರಣ ಭೂಷಿತೆಯಾಗಿ ಹೋಗ್ತಾ ಇರುವಂತಹ ದೃಶ್ಯ ಅಂತೂ ಈ ಹೊತ್ತಿಗೂ ಕಾಲ್ಪನಿಕ ಅಂತ ನಮಗೆ ಅನಿಸೋದು ನಿಜವಾಗ್ಲೂ ಒಂದು ಬಗೆಯ ವಿಪರ್ಯಾಸವೇ ಸರಿ. 76ನೇಯ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಆ ಹೊತ್ತು ಕಟ್ಟಿಕೊಟ್ಟಂತಹ ಚಿತ್ರಣವನ್ನು ನಾವು ಸಮಾಜದ ಒಟ್ಟು ಸಾಕ್ಷಿ ಪ್ರಜ್ಞೆಯಾಗಿ ಇಟ್ಟುಕೊಂಡು ನೋಡಿದ್ರೆ ಇವತ್ತು ತಲೆ ತಗ್ಗಿಸ್ಬೇಕಾದಂತಹ ಸಂಗತಿ ಇದೆ. ಆದರೆ ಇದರಲ್ಲೆಲ್ಲದರಲ್ಲೂ ಒಂದು ಪಾಸಿಟಿವ್ ವಿಷಯ ಹೊರಗೆ ಬರೋದೇನಪ್ಪ ಅಂತ ಅಂದರೆ, ಪ್ರಪಂಚ ಹೋಗ್ತಾ ಹೋಗ್ತಾ ತಂತ್ರಜ್ಞಾನದ ದಿಸೆಯಿಂದ ಮತ್ತು ಕೆಲವೊಮ್ಮೆ ಸರ್ಕಾರಗಳಿಗೂ ಟು ಗಿವ್ ದ ಡೆವಿಲ್ ವೇರ್ ಇಟ್ ಇಸ್ ಡ್ಯೂ ಹೆಚ್ಚು ಪಾರದರ್ಶಕವಾಗ್ತಾ ಇದೆ. ಮುಂದೆ ಹೋಗ್ತಾ ಬಹುಶಃ ಇನ್ನೊಂದು 15-20 ವರ್ಷದಲ್ಲೋ ಏನೋ ಈ ಕಾಲ್ಪನಿಕ ಚಿತ್ರ ನೈಜ ಚಿತ್ರವಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಕಲ್ಪಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.